ಕಂಗಚ ಯಾಕಂದರೆ ಮೇಯ್ನ್ ಸಪೋರ್ಟ್ ಮಾಡಿದ್ದೆ ಇವರು ಮಾಡು. ಪಾಪು ಕಲರು ಹೇಗೆ ಚೇಂಜ್ ಆಯಿತು ಗೊತ್ತಾ? ಜಸ್ಟ್ 3 ಮಂತ್ಸಲ್ಲಿ ಪಾಪು ಕಲರ್ಸ್ ಸುಮಾರಷ್ಟು ಚೇಂಜ್ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ರಕ್ಷಿತಾ ಮಾಡಿ. ಆದಷ್ಟು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸೈಡಲ್ಲಿ ಇದನ್ನು ನೋಡ್ಕೊತಾ ಇದ್ದೀನಿ, ಒಂದು ಸೈಡ್ ಅಸೈನ್ಮೆಂಟ್ ಬರೀತಾ ಇದ್ದೀನಿ. ಆ್ಯಂಡ್ ಇನ್ನೂ ಎಡಿಟಿಂಗ್ ಬಾಕಿ ಇದೆ, ಮನೆ ಕೆಲಸಗಳು ಬಾಕಿ ಇದೆ, ಎಲ್ಲ ಮಾಡಿ ಸಿಗ್ತೀನಿ. ಬಾಯ್ ಗಾಯ್ಸ್. ಈ ಹುಡುಗಿ ನೋಡಿ ಏನು ಮಾಡ್ತದೆ ನನಗೆ. ಗಾಯ್ಸ್, ನಾನು ನಮ್ಮ ಪಾಪ ಒಂದೇ ಥರ ಇದ್ದೀವ ನೋಡೋಕ್ಕೆ. ಹೇಳಿ, ನಾನು ಒಳಗಡೆ ಕೆಲಸ ಮಾಡ್ತಾ ಇರ್ತೀನಿ. ಸೊ ಅವಳು ಏನೇನು ಮಾಡ್ತಾಳೆ ಅಂತ ನಾನು ಇಲ್ಲಿ ರೆಕಾರ್ಡ್ಗೆ ಹಾಕಿರ್ತೀನಿ, ಗೊತ್ತಾಗುತ್ತೆ. ಒಂದೆರಡು ನಿಮಿಷ ಆ ಕಡೆ ಈ ಕಡೆ ನೋಡಿದ್ಲು, ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ನಾನು ಕಾಣಿಸ್ಲಿಲ್ಲ ಅಂದರೆ ಹೀಗೆ ಆಡ್ತಿದ್ದೆ. ಸೊ ಗಾಯ್ಸ್, ಇವಾಗ ನಾವು ವಾಕ್ ಮಾಡುವಂಥ ಟೈಮ್. ಇಬ್ಬರಿಗೆ ಬೇಜಾರಾಗ್ತಿರುತ್ತಲ್ಲ, ಸೊ ಅದಕ್ಕೆ ಇಷ್ಟೊತ್ತಿನಲ್ಲಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಈ ಒಂದು ಮೇ ತಿಂಗಳಲ್ಲಿ ನನಗಂತೂ ಸುಮಾರಷ್ಟು ಸೆಲೆಬ್ರೇಷನ್ಸ್ ಇದ್ದಾವೆ. ಆ್ಯಂಡ್ ಎಲ್ಲದೂ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಈ 1000 ಸಬ್ಸ್ಕ್ರೈಬರ್ಸ್ ಬೇರೆ ಇದೆ. ಸೊ ಅದಕ್ಕೆ ಎಲ್ಲದೂ ಒಟ್ಟಿಗೆ ಮೇಂಟೈನ್ ಮಾಡಬೇಕು. ಗೈಸ್, ಇದೇ ಡ್ರೆಸ್ಸಲ್ಲಿ ನಾನು ಒಂದು 3-4 ಮಂತ್ಸ್ ಬ್ಯಾಕಲ್ಲಿ ಪಾಪುನ ಹಿಡ್ಕೊಂಡು ಯಾವ ಥರ ಕಾಣ್ತಿದೆ ಅಂತ ಇಲ್ಲೊಂದು ಫೋಟೋ ಹಾಕ್ತೀನಿ. ಇವತ್ತು ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಗೈಸ್, ನಾನಿವಾಗ ಬೆಳಗ್ಗೆಯಿಂದ ಎಲ್ಲರ ಹತ್ರ ರಿವ್ಯೂ ಕೇಳಿದ್ದೀನಲ್ವಾ, ಸೊ ಇನ್ನೊಬ್ರ ಹತ್ರ ಕೇಳೋಣ ಏನು ಅನ್ನಿಸ್ತು ಅಂತ. ನಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆಯಲ್ಲ, ನಿಮ್ಗೆ ಏನು ಅನಿಸ್ತಿದೆ? ಇನ್ನೂ 10,000 ಆಗಲಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಕಂಗಚ ಹಾಂ, ಕಂಗ್ರ್ಯಾಚುಲೇಷನ್ ಅಂತಂದೆ. ಹೌದಾ? ನಿಮ್ಮ ಫೇಸ್ ಏನು ಹಾಕಿಲ್ಲ ಬಿಡಿ, ನಗಬೇಡಿ ಜಾಸ್ತಿ. ಗೈಸ್, ಇವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವ್ರು ಕೊಡ್ತವ್ರೆ, ಯಾಕಂದರೆ ಮೇಯ್ನ್ ಸಪೋರ್ಟ್ ಮಾಡಿದ್ದೆ ಇವರು ಮಾಡು ಅಂತ. ಆ್ಯಂಡ್ ಸ್ವಲ್ಪ ಸತಿ ಬೈತಾರೆ, ಹಂಗೆ ಮಾಡಬೇಡ, ಹಿಂಗೆ ಮಾಡು, ಹಂಗೆ ಅಂತ. ಆದರೂ ಪರವಾಗಿಲ್ಲ, ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೆಲ್ಮೆಟ್ ಬಿದ್ದೋಯ್ತಾ? ಕಾಫಿ ಕುಡಿತೀರಾ? ಮಕ್ಕಳೇ ಮಾಡ್ಕೊಂಡು ಡಿಚ್ಚು ಹೊಡಿತಿರ್ಬೇಕು. ಡಿಚ್ಚು ಕೈಯಲ್ಲಿ ಕಾಲಲ್ಲಿ ಎರಡು. ಇನ್ನೊಂದ್ಸರಿ ಬಾಯಿಗೆ ಕೈ ಹಾಕ್ಬಾರ್ದು. ಓಹೋ ನೀನೇ ಗಬ್ಬಿ. ಎಲ್ಲ ಪುಟ್ಟಕ್ಕ, ಎಲ್ಲ ಪುಟ್ಟಕ್ಕ, ಎಲ್ಲ ನಿಮ್ಮ ತಾತ. ಹಾಂ, ಎಲ್ಲ ನಿಮ್ಮ ತಾತ ಇಲ್ಲ ಎಲ್ಲ ಹಾಂ. ಬೆಡ್ಶೀಟ್ ಇವತ್ತು 3 ಧಮಾಕ ಅಂತ ತಮ್ಲೈನಲ್ಲಿ ನೋಡಿರ್ತೀರ. ಆ 3 ಧಮಾಕದಲ್ಲಿ ಇದು ಒಂದು ಏನಪ್ಪ ಅಂದರೆ, ನಮ್ಮ ಪಾಪು ಇವತ್ತು ಟೆವ್ಯಾತ್ ಕಲ್ತಿದ್ದಾಳೆ. ಅದೇ ಒಂಥರ ಖುಷಿ. ಒಳ್ಳೆ ಬಸ್ಫುನುಳ ಓದಂಗೆ ಹೋಗ್ತಾ ಇದ್ದಾಳೆ ನೋಡ್ರಿ. ಅವಳು ಟೆವ್ಯಾತ್ ಕಲ್ಸಕ್ಕೆ ನೀವೇ ಬರ್ಬೇಕಾಯ್ತಾ? ಬಾ ದಿನ ನಾವೇನು ನಿಂಗೇನು ಇದು ಮಾಡ್ತಿದ್ವಾ? ಕುಂಡಿಲೇ ತೆಗಿತಾವೆ. ಅಯ್ಯೋ ಕಂದು. ಗಾಯ್ಸ್, ಇದೀಗ ನಿಮ್ಮ ಮುಂದೆ ನಮ್ಮ ಹೊಸ ಬಿಸ್ನೆಸ್. ಹೊಸದೇನಲ್ಲ, ಅಲ್ಲೇ ಸುಮಾರು ದಿನ ಆಯಿತು ಸ್ಟಾರ್ಟ್ ಮಾಡಿ. ಬಟ್ ಇವಾಗ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಗೌರಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಸದ್ಯದ ಮಟ್ಟಿಗೆ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡೋಣ, ಸ್ಟೋರಿಗೂ ಪ್ಲ್ಯಾನ್ ಇದೆ. ನಮ್ಮ 3ನೇ ಸ್ಟಾಕ್, ಆಲ್ರೆಡಿ 2 ಸ್ಟಾಕ್ ಕ್ಲಿಯರ್ ಆಗಿದೆ. ಈಗ 3ನೇ ಸ್ಟಾಕ್
ನೋಡೋಣ ಹೇಗಿದೆ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು, ಅಂದರೆ ಈ ಥರ ಏನಂದರೆ ಈ ಸೆಟ್ಟಿದು ಇದು ಆ್ಯಕ್ಚುಲಿ ಮೋಸ್ಟ್ ಡಿಮ್ಯಾಂಡ್ ಮಾಡಿಸ್ಕೊಂಡು ತರಿಸ್ಕೊಂಡಿರೋದು ಕ್ರೇಪ್ ಸಿಲ್ಕ್ ಸ್ಯಾರಿ. ಅದೇ ಸೆಮಿ ಮೈಸೂರು ಕ್ರೇಪು. ಸೊ ಪೂರ್ತಿ ಡೀಟೇಲಾಗಿ ಫ್ಯೂಚರಲ್ಲಿ ಅಂದರೆ ಇನ್ನೊಂದು 2-3 ದಿನದಲ್ಲಿ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಕಮ್ಮಿ ಅಂದರೆ ನೀವು ಹೊರಗಡೆ ತರೋದಕ್ಕೂ ಇಲ್ಲೂ ತುಂಬ ಕಮ್ಮಿಗೆ ಸೇಲ್ ಮಾಡ್ತಾಯಿದ್ದೀವಿ ನಾವು. ರೀಸನಬಲ್ ರೇಟಲ್ಲಿ ಸೇಲ್ ಮಾಡ್ತಾಯಿದ್ದೀವಿ, ತುಂಬ ಕಮ್ಮಿ ಅಂದರೆ ರೀಸನಬಲ್ ಪ್ರೈಸಲ್ಲಿ ಸೇಲ್ ಮಾಡ್ತಾ ಇರೋದು. ಆಫೀಸ್ ವೇರು, ವುಮೆನ್ಸಿಗೆ, ಕಾಲೇಜ್ಗಾಗಲಿ ಅಥವಾ ಅಂದರೆ ಲೈಕ್ ಟೀಚಿಂಗ್ ಪರ್ಪಸ್ ಹೋಗ್ತಾರಲ್ವ ಅವ್ರಿಗೆ. ಸೊ ಎಲ್ಲದಕ್ಕೂ ಬೆಸ್ಟ್ ಆಗಿರುತ್ತೆ. ಇನ್ನು ಫ್ಯಾಕ್ಟ್ರಿಗಳಿಗೆ ಕೆಲಸ ಕುಡ್ಕೊಂಡು ಹೋಗೋಕೆ ಡೈಲಿ ಯೂಸ್ಗೂ ಇರೋಂಥ ಸೀರೆಗಳು ಇದ್ದಾವೆ. ಬಟ್ ಫಂಕ್ಷನ್ ವೇರ್ಗೆ ಅಂದರೆ ನೋಡಿರಿ, ಫಂಕ್ಷನ್ ವೇರ್ಗೆ ಕ್ರೇಪ್ ಸಿಲ್ಕು ಹೊರಗಡೆ 1,500-2,000 ರೂಪಾಯಿ ಅಲ್ವಾ ಮಿನಿಮಮ್. ನಾವು ತೊಗೊಂಡಿದ್ದೀವಿ, ನಾವು ರೀಸೆಂಟ್ಲಿ ಒಂದು ಮದುವೆಗೆ ತೊಗೊಂಡಿದ್ದು 2,000 ರೂಪಾಯಿ ಇದೆ. ಬಟ್ ನಾವು ತುಂಬ ಕಮ್ಮಿಗೆ ಮಾಡ್ತಾಯಿದ್ದೀವಿ. ಪ್ರೈಸ್ ಎಲ್ಲ ಇನ್ನೂ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ಮೇಲೆ ಒಂದು ಸತಿ ಎಲ್ಲ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಇಷ್ಟೊಂದು ಕಲೆಕ್ಷನ್ ಇದೆ. ಸೊ ಫಸ್ಟ್ನೇ ಬೋಣಿ ನಾನೇ ಮಾಡ್ತಾಯಿದ್ದೀನಿ. ಈ ಸೀರೆ ತುಂಬ ಇಷ್ಟ ಆಯಿತು ನನಗೆ. ಇದನ್ನ ಮದರ್ಸ್ ಡೇ ಪ್ರಯುಕ್ತ ನಮ್ಮ ಅಮ್ಮಂಗೆ ಗಿಫ್ಟ್ ಮಾಡ್ತಾಯಿದ್ದೀನಿ ಗೈಸ್. ದುಡ್ಡು ಅಕೌಂಟಲ್ಲಿ ಹಾಕ್ತೀನಲ್ಲ ಇವಾಗ. ಏನೆಲ್ಲ ತೊಳ್ಕೊಂಡು ಕೂತಿದ್ದೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತಿನ ನನ್ನ ದಿನ ಆ್ಯಕ್ಚುಲಿ ಇವತ್ತು ಸಂಕಷ್ಟ ಇರೋದ್ರಿಂದ ನಾನು ಉಪವಾಸ ಇರಬೇಕು ಅಂದ್ಕೊಂಡೆ. ಬಟ್ ಎಲ್ಲ ಹೇಳಿದ್ರು ಉಪವಾಸ ಇರಬಾರ್ದು ನೀನು ಅಂತ, ಅದಕ್ಕೆ ನಾನಿಲ್ಲ. ಇವತ್ತು ತಿಂಡಿ ಇಡ್ಲಿ. ಬೆಳಗ್ಗೆನೆ ಅಮ್ಮ ಒಂದು ಇಬ್ಬೆ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಕೆಲಸಕ್ಕೆ. ಸೊ ನಾನಿವಾಗ ನನಗೆ ಅಪ್ಪಂಗೆ ಅಂತ ತಿಂಡಿಗೆ ಮಾಡ್ಕೋತಾ ಇದ್ದೀನಿ. ಅವಳು ಮುಂದೆ ಇರ್ಬೇಕಪ್ಪ. ಕೆಲಸ ಇಲ್ಲಿ ಅಡುಗೆ ಮನೇಲಿ ಮಾಡ್ತಾಯಿದ್ದೀನಿ. ಇವಳು ಕೊಂಡಿಸ್ಕೊಂಡು ನಾನು ನನ್ನ ಕೆಲಸ ಮಾಡಬೇಕು. ಯಪ್ಪ ಸಾಕಾಗೋಗುತ್ತೆ, ಎಷ್ಟು ಮಾಡಿದ್ರೂ ಸಾಕಲ್ಲ ಈ ಕೆಲಸಗಳು. ಬೆಳಗ್ಗೆಯಿಂದ ಕುತ್ಕೊಂಡು ಅಸೈನ್ಮೆಂಟ್ ಬರೀತಾನೆ ಇದ್ದೀನಿ, ಮುಗಿತಾನೆ ಇಲ್ಲ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ದಿನದಿಂದ ಬರೀತಾ ಇದ್ದೀನಿ, ಮುಗಿತಾ ಇಲ್ಲ. ಸೊ ಯಾರೋ ಒಬ್ಬರು ಬರ್ಕೊಡ್ತೀನಿ ಅಂದಿದ್ರು. ಇಲ್ಲಿ ಸೈಡಲ್ಲಿ ಅವ್ರ ಫೋಟೋ ಹಾಕ್ತೀನಿ. ಅವ್ರಿಗೆ ಬರ್ಕೊಡ್ಲಿಲ್ಲ ಗೈಸ್, ಇಷ್ಟೊಂದು ಮೋಸ ಮಾಡಬಾರ್ದು. ಬಟ್ ಓಕೆ, ಟ್ರಿಪ್ ಹೋಗಿಲ್ಲಂತೆ, ಅದಕ್ಕೆ ಬರ್ಕೊಟ್ಟಿಲ್ಲ. ನಾನೇ ಕುತ್ಕೊಂಡು ಬರಿತೀನಿ ಅಂತ ಹೇಳಿದ್ದೀನಿ. ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಸ್ನಾನ ಮಾಡಿಸಿಲ್ಲ. ಗಬ್ಬಿ ಸ್ನಾನ ಮಾಡ್ಕೊಂಡು ಬಂದು ಶಿಟ್ಟಿವೆ. ಇನ್ನು ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೆ. ಇನ್ನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಪಾಪು ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ಅಫ್ಕೋರ್ಸ್ ನಾನು ನ್ಯಾಚುರಲ್ ಆಗಿ ಚೇಂಜ್ ಆಗಿದ್ದು, ಯಾವುದೇ ತರಹದ ಕ್ರೀಮ್ ಆಗಲಿ ಅಥವಾ ಸೋಪ್ ಆಗಲಿ ಬಳಸಿಲ್ಲ. ನಾರ್ಮಲ್ ಫಸ್ಟಿಂದ ಯಾವ ಕ್ರೀಮ್ ಮತ್ತು ಸೋಪ್ನ ಬಳಸ್ತಿದ್ವೋ ಅದನ್ನೇ ಮಾಡ್ತಿದ್ದಿದ್ದು. ಚೇಂಜ್ ಮಾಡಿದ್ದೇನಪ್ಪ ಅಂದರೆ ಮಸಾಜ್ ಆಯಿಲ್ ಬಳಸ್ತಿದ್ವಿ. 1 ಮಂತ್ ಕಂಪ್ಲೀಟ್ ಆದಮೇಲೆ ಅದು ಖಾಲಿ ಆಯಿತು ಅಂದ್ಬಿಟ್ಟು ಸ್ಟಾಪ್ ಮಾಡಿ ನಾರ್ಮಲ್ ಕೋಕೋನಟ್ ಆಯಿಲ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಬೆಸ್ಟ್ ಸೂಟ್ ಆಗೋಯ್ತು. ಆಫ್ಟರ್ 1 ಮಂತ್ 1.5 ಮಂತ್ ಆದಮೇಲೆ ಅವಳು ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಸ್ಟಾರ್ಟ್ ಆಯಿತು. ಸೊ ನ್ಯಾಚುರಲ್ ಆಗಿ ಕಲರ್ ಚೇಂಜ್ ಆಗಬೇಕಾದ್ರೆ ನಾವು ಏನು ಹಚ್ಚಬೇಕು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ, ಏನೂ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿಲ್ಲ. ದಿನಕ್ಕೆ ಅವ್ರ ಕಲರ್ ಚೇಂಜ್ ಆಗ್ತಿದೆ. ಸೊ ಒಂದೇ ಥರ ಇರಲ್ಲ, ಅಫ್ಕೋರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹುಟ್ಟಾಗ ಯಾವ ಕಲರ್ ಇರ್ತಾರೋ ಅದೇ ಫೈನಲ್ ಅಲ್ಲ, ಬೆಳೀತಾ ಚೇಂಜ್ ಆಗುತ್ತೆ. ಸುಮಾರಷ್ಟು ಜನ ಒಂದೊಂದು ಥರ ಮಾತಾಡಿದುಂಟು. ಅದನ್ನೆಲ್ಲ ಹೇಳ್ದಾಗ ನಾನು ಹೇಳ್ದೆ ಪಾಪು ಕಲರ್ ಚೇಂಜ್ ಆಗ್ತಾಳೆ ಅಂತ. ಇಟ್ಸ್ ಓಕೆ, ಬಟ್ ಇವಾಗ ಚೇಂಜ್ ಆಗಿದ್ದಾಳೆ. ಈ ಫೋಟೋ ಏನು ನೋಡ್ತಿದ್ರಲ್ಲ, ಇದು 1 ಮಂತ್ ಪಾಪು ಇದ್ದಾಗ ತೆಗ್ದಿರೋದು. ಆವಾಗ ಈ ಥರ ಕಲರ್ ಇತ್ತು, ಇವಾಗ ಈ ಕಲರ್ ಬಂದಿದ್ದಾಳೆ. ಮುಂದೆ ಇನ್ನೂ ಚೆನ್ನಾಗಿ ಆಗ್ತಾಳೋ ಅಥವಾ ಇನ್ನೂ ಯಾವ ಥರ ಆಗ್ತಾಳೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ನಾನು ಹೇಳೋದೇನಪ್ಪ ಅಂದರೆ, ಯಾರ್ಯಾರೋ ಮಾತು ಕೇಳ್ಕೊಂಡು ಕಲರ್ ಬರಲಿ ಅಂತ ಆ ಸೊಪ್ಪು ಈ ಸೊಪ್ಪು ಹಚ್ಚಿ ಫೇಸ್ನ ಹಾಳು ಮಾಡಿಬಿಡಿ. ಮಕ್ಳ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇದು ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸೊ ಗೈಸ್, ನಾನು ನಮ್ಮ ಪಾಪು ರೆಡಿ. ಎಲ್ಲಿಗೆ ಹೋಗ್ತಿಲ್ಲ ಗೈಸ್, ಸುಮ್ಮನೆ ನಮ್ಮ ಡೇ ಲೈಫ್ ಅಥವಾ ನಮ್ಮ ಇವತ್ತಿನ ದಿನ ಹೀಗೆ ನಡೀತು. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೊಂದು ಅರ್ಥ ಸಿಕ್ಕಿರುತ್ತೆ. ಆ್ಯಂಡ್ ಪಾಪು ವಿಷಯದಲ್ಲಿ ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕಲರ್ ಬರಲಿ ಅಂತ ಅದು ಇದು ಹಚ್ಬೇಡಿ ಡೆಫಿನೆಟ್ಲಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಾಡ್ತೀನಿ ಕೂಡ. ಬಾಯ್ ಚಿನ್ನಮ್ಮ, ಬಾಯ್.